ತುಂಬಾ ಡೇಂಜರು. ಒಬ್ಬ ಮನುಷ್ಯನ ದೇಹದೊಳಗೆ ಸೇರಿದ 15 ನಿಮಿಷಕ್ಕೆ ಅವನು ಶಿವನ್ ಪಾದ ಸೇರ್ಕೊಂತಾನೆ. ಇವಾಗ ನಿಮ್ ನಿದ್ದೆ ಕೆಡಿಸಿರೋರು ಯಾರು ಅಂತ ಹೇಳಿ. ಆದಷ್ಟು ಬೇಗ ಅವ್ರನ್ನ ಕಳಿಸ್ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಬೇಡ, ಇದು ನೀನ್ ಮಾಡಬೇಕಾಗಿರೋ ಕೆಲಸ ಅಲ್ಲ. ನಿನ್ನ ಕೆಲಸ ಇಲ್ಲಿ ಮುಗೀತು. ಇದನ್ನು ನಾನೇ ನನ್ನ ಕೈಯಾರೆ ಅವ್ರಿಗೆ ಕೊಡಬೇಕು. ಇದು ಅವ್ರ ದೇಹನ ಸೇರಿ ಅವರು ವಿಲ ವಿಲ ಅಂತ ಒದ್ದಾಡೋದನ್ನು ನಾನು ನೋಡಬೇಕು. ಉಳಿದಿದ್ದನ್ನು ನಾನು ನೋಡ್ಕೊತೀನಿ. ನೀನೇನು ಹೊರಡು. ಲಕ್ಷ್ಮಿ, ಮೊದಲು ನಾನು ನಿನ್ನೊಬ್ಳನ್ನ ಸಾಯಿಸ್ಬೇಕು ಅಂತ ಟಾರ್ಗೆಟ್ ಮಾಡಿದೆ. ಆದರೆ ನೀನು ಸಾಯ್ದೆ ಬದುಕು ಬಂದಿದ್ದೆ. ಅದು ಯಾಕೆ ಅಂತ ನನಗೆ ಈಗ ಅರ್ಥ ಆಗ್ತದೆ. ನೀನೊಬ್ಬಳೇ ಹೋಗೋದು ಚೆನ್ನಾಗಿರಲ್ಲ ಅಂತ ಹೋಲ್ಸೇಲಾಗಿ ನಿನ್ನ ಫ್ಯಾಮಿಲಿಗೆ ಮುಹೂರ್ತ ಇಟ್ಟಿದ್ದೀನಿ. ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗು. ಪ್ರತಿ ಸಲ ದೇವ್ರಿದ್ದಾನೆ ಅಂತ ಬಿಲ್ಡಪ್ ಕೊಡ್ತಿದ್ದೆ. ನಿಜ, ದೇವ್ರಿದ್ದಾನೆ. ಇವತ್ತು ಅವನೇ ಅವನ ಪ್ರಸಾದದ ಮೂಲಕ ನಿಮ್ಮನ್ನೆಲ್ಲ ಅವನ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ. ಬಾಬಾನ ಹತ್ರ ಬೇಡ್ಕೊಂಡಿದ್ದು ನೀನು, ಆದರೆ ಅವನು ವರ ಕೊಟ್ಟಿದ್ದು ನನಗೆ. ಬನ್ನಿ. ಇಲ್ಲ, ನಂಗೊಂಚೂರು ಕೆಲಸ ಇದೆ. ನಿಮ್ಮ ಫ್ಯಾಮಿಲಿ ಒಂದಾಗೋದು ಮುಖ್ಯ, ಅದಕ್ಕೋಸ್ಕರ ಬಂದೆ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಬರ್ತೀನಿ. ಬಾಯ್. ಬಾಯ್. ಏನು ಒಬ್ಬಳೇ ಬಂದಿದ್ಯಾ? ಮನು ಎಲ್ಲಿ? ಇಲ್ಲ ಪಪ್ಪ, ಅವ್ರೇನೋ ಕೆಲಸ ಇದೆ ಅಂತ ನನ್ನ ಮನೆವರೆಗೂ ಬಿಟ್ಟು ಹೋದ್ರು. ಹೌದಾ? ಪೂಜೆ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು ಪಪ್ಪ. ಪ್ರಸಾದ ತಗೊಂಡ್ಬಂದಿದ್ದೀನಿ. ಇವತ್ತಿದನ್ನು ತಿಂದರೆ ತುಂಬ ಒಳ್ಳೇದಾಗುತ್ತಂತೆ. ತಗೋ.
ಯಾರಾದರೂ ಪ್ರಸಾದ ತಿಂದ್ರಾ? ಮೇಡಮ್ ರಾಘವ್ ಮಾತ್ರ ತಿಂತಾ ಇದ್ದಾನೆ. ಗುಡ್. ಮೇನ್ ವಿಕೆಟೇ ಹೋಗ್ತಾ ಇದೆ. ಅವನು ಪ್ರಸಾದ ತಿಂದು ನರಳಾಡ್ತಿದ್ದ ಹಾಗೆ ನನಗೆ ಫೋನ್ ಮಾಡು. ಅದಿತಿ ಬೇಡಮ್ಮ, ಯಾಕೆ ಪಪ್ಪ? ಮಕ್ಕಳೆಲ್ಲ ಬರಲಿ, ಒಟ್ಟಿಗೆ ತಿನ್ನೋಣ. ಸರಿ. ಮೇಡಮ್ ಆ ರಾಘವ ಪ್ರಸಾದ ತಿಂತಾ ಇಲ್ಲ. ಮಕ್ಕಳೆಲ್ಲ ಬರಲಿ, ಒಟ್ಟಿಗೆ ತಿನ್ನೋಣ ಅಂತ ಇಟ್ಬಿಟ್ಟ. ಅವನು ಒಬ್ಬನೇ ಸಾಯೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಆಸೆ ಪಡ್ತಿರ್ಬೇಕು. ಇರಲಿ, ಮಕ್ಕಳು ಬಂದಮೇಲೆ ಫೋನ್ ಮಾಡು. ಕೆಲಸ ಎಲ್ಲ ಆಯ್ತೇನಮ್ಮ? ಗಿಡಕ್ಕೆ ನೀರು ಹಾಕ್ತಾ ಇದ್ದೀರಾ ಅಪ್ಪಾಜಿ? ಅಡುಗೆ ಮನೇಲಿ ಒಂಚೂರು ಕೆಲಸ ಇದೆ, ಅದು ಮುಗಿಸ್ತೀನಿ. ಸರಿ, ಅದನ್ನ ಬಿಡು. ಜಾನ್ಗೆ ಮಾಡ್ಕೊಳ್ತಾಳೆ, ನೀನು ಹೊರಡು. ಡಬ್ಬಿ ಬಾಗ್ಬೇಡಮ್ಮ, ಇವತ್ತು ಹಬ್ಬ ಅಲ್ವಾ, ಮಕ್ಕಳು ಸ್ಕೂಲಿಂದ ಮನೆಗೆ ಬೇಗ ಬಂದಿರ್ತಾರೆ. ನೀನು ಮನೆಗೆ ಬೇಗ ಹೋಗಿ ಹಬ್ಬದ ಅಡುಗೆ ಮಾಡಿಕೊಡು. ಪರವಾಗಿಲ್ಲ ಅಪ್ಪಾಜಿ, ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗ್ತೀನಿ. ಅದನ್ನಲ್ಲಿಡು, ನೀನು ಹೊರಡು. ಸರಿ ಅಪ್ಪಾಜಿ, ಅಕ್ಕ ಬಂದ್ಬಿಡ್ಲಿ, ಅವ್ರಿಗೊಂದು ಮಾತು ಹೇಳಿ ಹೋಗ್ತೀನಿ. ಏನು ಬೇಡ, ನಾನು ಜಾನ್ಕಿಗೆ ಹೇಳ್ತೀನಿ, ನೀನು ಹೊರಡು. ಹೊರಡಮ್ಮ. ಸರಿ. ಏನಿವತ್ತು ಇಬ್ರು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಬ್ಬ ಇತ್ತಲ್ಲ, ಸ್ಕೂಲಲ್ಲಿ ಬೇಗ ಬಿಟ್ರು. ಹೌದಾ? ಸರಿ, ಇಬ್ರು ಮುಖ ತೊಳ್ಕೊಂಬನ್ನಿ, ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ. ಹೌದು, ಇಬ್ರು ಬಾಕ್ಸ್ ಖಾಲಿ ಮಾಡ್ಕೊಂಬಂದ್ರಾ? ಮಾಡಿದೀವಿ, ಮಾಡಿಲ್ಲ ಅಂದ್ರೆ ನಿನ್ ಬಿಡ್ತೀಯಾ? ತರ್ಲೆ ಹೋಗು.